ಸೊ ಎಷ್ಟು ಜನ ಇದ್ರು ನಿಮ್ಮ ಲೈಫ್ ಅಲ್ಲಿ, ಎಷ್ಟು ಪ್ರಪೋಸಲ್ಸ್ ಬಂದಿದೆ ಅಂತ? ಬ್ರೋ ಗಿಪೋಸಲ್ ಎಲ್ಲ ಮ್ಯಾಟ್ರ್ ಆಗಲ್ಲ. ಹ್ಮ್. ಅಂದ್ರೆ ಸೀರಿಯಸ್ ರಿಲೇಶನ್ಶಿಪ್ಸ್ ಅಂತ ಒಂದ್ 2 ಇತ್ತು. ಹ್ಮ್. ಅದಾದ್ಮೇಲೆ ಯಾವ ಏಜ್ ಅಲ್ಲಿ ಇತ್ತು? ಒನ್ ವಾಸ್ ನನ್ ಥಿಯೇಟರ್ ಮಾಡೋ ಟೈಮಲ್ಲಿ, ಹ್ಮ್. ಒನ್ ವಾಸ್ ಆಫ್ಟರ್ ದಟ್. ಏನಕ್ಕೆ ದೂರ ಆದ್ರಿ ಅಂತ? ಅಂದ್ರೆ ಥಿಯೇಟರ್ ಮಾಡೋ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ನಂದೇ ಒಂದಷ್ಟು ಸ್ಟ್ರಗಲ್ಗಳಿರುತ್ತೆ. 100%. ಥಿಯೇಟರ್ ಮಾಡೋರ್ಗೆ ಅವ್ರಿಗೆ ಅವತ್ತು ಇವತ್ತು ರಿಹರ್ಸಲ್ ಹೋಗ್ ಬಂದ್ರೆ ಸಾಕು ಆ ಇದ್ರಲ್ಲಿ ಇರ್ತಾರೆ. ಅಂದ್ರೆ ನಮ್ಗೆಲ್ಲೂ ಸೋರ್ಸ್ ಆಫ್ ಇನ್ಕಮ್ ಇರಲ್ಲ. ಅಂಡ್ ಇನ್ನೊಂದಷ್ಟು ಪ್ರಾಬ್ಲಮ್ಗಳಿರುತ್ತೆ. ಕರಿಯರ್ ಎಲ್ಲೋ ಹೋಗ್ತಾ ಇದೆ ಗೊತ್ತಿರಲ್ಲ. ಅಂಡ್ ಮೇಜರ್ ಏನು ಅಂದ್ರೆ ನಮ್ಗೆ ಇನ್ನೊಂದ್ 2 ವರ್ಷ ಆದ್ಮೇಲೆ ನಾನು ಏನ್ ಮಾಡ್ತೀನಿ ಅಂತಾನೆ ಗೊತ್ತಿರಲ್ಲ. ಆ ಇದ್ರಲ್ಲಿ ಏನೋ ನಾವ್ ಮಾಡ್ತಾ ಇರ್ತೀವಿ, ಟ್ರೈ ಮಾಡ್ತಾ ಇರ್ತೀವಿ, ಆಡಿಷನ್ ಮಾಡ್ತಾ ಇರ್ತೀವಿ. ಸೊ ಆ ಇದ್ರಲ್ಲಿ ಐ ಡೋಂಟ್ ಥಿಂಕ್ ರಿಲೇಶನ್ಶಿಪ್ಗೆ ನಾವು ಟೈಮ್ಗಿಂತ ಆ ಇಂಪಾರ್ಟೆನ್ಸ್ ಕೊಡಕ್ ಆಗುತ್ತೆ. ಅಂಡ್ ಎಲ್ಲೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಲ್ಲಿ ಅದೊಂದು ಬ್ರೇಕಪ್ ಆಯ್ತು.